ನಮಸ್ಕಾರ ವೀಕ್ಷಕರೇ, ಕವರ್ ಸ್ಟೋರಿಗೆ ಸ್ವಾಗತ. ಕಬಾಬು ಗೋಬಿ ಮಂಚೂರಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದನ್ನು ನೋಡಿದ್ರೆ ಎಂಥವ್ರಿಗಾದರೂ ಬಾಯಲ್ಲಿ ನೀರು ಬರುತ್ತೆ. ಆದರೆ ಅವುಗಳನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಡೇಂಜರ್ ಕೆಮಿಕಲ್ಗಳನ್ನು ಹಾಕ್ಕೊಂಡು ತಯಾರು ಮಾಡ್ತಾಯಿದ್ರು. ಇದು ಜನರ ಆರೋಗ್ಯಕ್ಕೆ ಹಾನಿಕಾರಕ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಆ ಕೆಮಿಕಲ್ಗಳನ್ನು ಬ್ಯಾನ್ ಮಾಡಿದೆ. ಆದರೂ ಕೂಡ ನಮ್ಮ ವ್ಯಾಪಾರಿಗಳು ಇನ್ನೂ ಆ ಕೆಮಿಕಲ್ಗಳನ್ನು ಬಳಸ್ಕೊಂಡು ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಾರೆ. ಜನರ ಆರೋಗ್ಯ ದೃಷ್ಟಿಯಿಂದ ಕವರ್ ಸ್ಟೋರಿ ಇದ್ರ ಬಗ್ಗೆ ಇವತ್ತು ಸ್ಪೆಷಲ್ ಫೋಕಸ್ ಮಾಡ್ತಾ ಇದ್ವಿ. ಈ ಕಲರಿಂಗ್ ಏಜೆಂಟ್ ಏನಿದೆ ವಿಶೇಷವಾಗಿ ಇದು ಯೂಸ್ ಮಾಡುವಂಗೆ ಇಲ್ಲ. ಇದು ಕಂಪ್ಲೀಟ್ಲಿ ಇದಕ್ಕೆ ಪರ್ಮಿಷನ್ನೇ ಇಲ್ಲ. ಯಾವ ಪದಾರ್ಥದಲ್ಲೂ ಕೂಡ ಉಪಯೋಗ ಮಾಡೋಂಗಿಲ್ಲ. ಇದು ಯಾವುದೋ ರೋಡೋಮೈನ್ ಬಿ ಕಾಟನ್ ಕ್ಯಾಂಡಿ ಸ್ಯಾಂಪಲ್ಗಳು ಕಂಡು ಬಂದಿರತಕ್ಕಂಥ ನಿಜವಾಗಲೂ ಕೂಡ ಇದು ಖಂಡಿತ ಭಾಳ ಗಂಭೀರವಾದಂಥ ವಿಷಯ. ಯಾಕಂದರೆ ಮಕ್ಕಳು ಹೆಚ್ಚಾಗಿ ಇದನ್ನು ಸೇವಿಸ್ತಾರೆ ಮತ್ತು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು ಕೂಡ ಆಗ್ತದೆ. ಆದ್ದರಿಂದ ಯಾವುದೇ ಕಾಟನ್ ಕ್ಯಾಂಡಿ ಅದು ಯಾಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನೂ ಅದು ಕೆಂಪಾಗಿ ಅಥವಾ ಕಾಣೋದಕ್ಕೆ ಆ ರೋಸ್ ಕಲರ್ ಬರೋದಕ್ಕೆ, ಪಿಂಕ್ ಕಲರ್ ಬರೋದಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ. ಅದು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ ಅಂತ. ಆದರೆ ಖಂಡಿತವಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ಉಪಯೋಗ ಮಾಡಿ. ಕಬಾಬ್ಗೆ ಕಲರ್ ಹಾಕೋದನ್ನು ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ. ಆದರೂ ಕೂಡ ಸಾಕಷ್ಟು ಕಡೆ ವ್ಯಾಪಾರಿಗಳು ಕಲರ್ ಹಾಕ್ಕೊಂಡೆ ಕಬಾಬನ್ನು ಮಾರಾಟ ಮಾಡ್ತಿದ್ದಾರೆ. ಇವತ್ತು ಕಲರ್ ಹಾಕದೆ ಕಬಾಬನ್ನು ತಯಾರು ಮಾಡೋದು ಹೇಗೆ ಅಂತೇಳಿ ನಮ್ಮ ಚಂದ್ರು ಅವರು ಹೇಳ್ಕೊಡ್ತಾ ಇದ್ದಾರೆ. ಒನ್ ಮೋರ್ ಖ್ಯಾತಿಯ ಚಂದ್ರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಕವರ್ ಸ್ಟೋರಿಯ ಇವತ್ತಿನ ಎಪಿಸೋಡಲ್ಲಿ ಕಲರ್ ಹಾಕದಂಗೆ ಕಬಾಬ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದೆ ಸರ್ ಬಿಸ್ನೆಸ್ಸು? ಪರವಾಗಿಲ್ಲ, ಎಲ್ಲ ದೇವರ ಆಶೀರ್ವಾದ, ನಿಮ್ಮೆಲ್ಲರ ದಯೆ ಒಂಥರ ಚೆಂದ ಓಡ್ತಾ ಇದೆ. ನೀವು ಕಲರ್ ಹಾಕ್ತೀರಂತೆ? ನಾಳೆ ನಾನು ಇವಾಗ ನಿಮಗೆ ತೋರಿಸ್ತೀನಿ ಕಲ್ಲರ್ನ ಹಾಕಿದ್ರೆ ಏನಾಗುತ್ತೆ, ಕಲ್ಲರ್ ಇಲ್ದಿರೋದು ಹೆಂಗಿರುತ್ತೆ, ಕಲ್ಲರ್ ಹಾಕಿದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆರೋಗ್ಯಕ್ಕೆ ಯಾವುದು ಒಳ್ಳೆಯದು, ಯಾವ್ದು ಹಾನಿಕರ ಅಂತ ನೀವೇ ತಿಳ್ಕೊಳ್ಳಿ, ಆಮೇಲೆ ಹೇಳಬೇಕು. ಇವಾಗ ಕಲಿಸ್ತೀನಿ ಹೆಂಗೆ ಅಂತ ನೋಡಿ. ಈಗ ನೀವು ಬೇಕು ಅಂದರೆ ಫಸ್ಟ್ ಕಲ್ಲರ್ ಹಾಕಿ ತೋರಿಸಿ ಸರ್. ಅದಾದ್ಮೇಲಿಂದ ಕಲ್ಲರ್ ಇಲ್ಲದ, ಅದಾದ್ಮೇಲೆ ಕಲರ್ ಇಲ್ಲ, ಇವತ್ತವರೆಗೂ ಕಲ್ಲರೇ ಹಾಕಿಲ್ಲ. ಆದರೂ ಇವತ್ತು ಇವ್ರಿಗೋಸ್ಕರ ಕಲ್ಲರ್ ಹಾಕ್ತಿದ್ದೀವಿ. ಯಾಕೆಂದರೆ ಆರೋಗ್ಯಕ್ಕೆ ಹಾನಿಕರ ಆಗಿದೆಯಲ್ಲ, ಗೌರ್ಮೆಂಟಿಂದ ಇದನ್ನು ಹೊಸ ರೂಲ್ಸ್ ಮಾಡಿದ್ದಾರೆ ನೋಡಿ. ಮುಂಚೆ ಎಲ್ಲ ಬಣ್ಣ ಬದುಕಬೇಕು ಅಂತ ಬಣ್ಣ ನೋಡ್ತಾಯಿದ್ರು. ಆ ಬಣ್ಣದಿಂದ ಏನಾಗುತ್ತೆ ಅಂತ ಇವತ್ತೆಲ್ಲರಿಗೂ ಗೊತ್ತಾಗಿದೆ. ವೀಕ್ಷಕರೇ, ನಾವೀಗ ಮೊದಲು ಕಲರ್ ಹಾಕ್ಕೊಂಡು ಕಬಾಬ್ನ ಯಾವ ರೀತಿ ತಯಾರು ಮಾಡೋದು, ಅದು ಎಷ್ಟು ಡೇಂಜರ್ ಅನ್ನೋದನ್ನ ನಾನು ನಿಮಗೆ ಇಲ್ಲೇ ತೋರಿಸ್ತೀನಿ. ಸರ್, ಮೊದಲದಾಗಿ ಕಲರ್ ಹಾಕ್ಕೊಂಡು ಕಬಾಬನ್ನು ತಯಾರು ಮಾಡಿ. ಇವಾಗ ರೆಡಿ ಮಾಡ್ತೀನಿ. ನೀವು ಡಬ್ಬ ಓಪನ್ ಮಾಡಿಕ್ಕೆ ಸ್ವಲ್ಪ ಅರಶಿನ ಪುಡಿ, ಒಂದು ಚೂರು ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಒಂಚೂರು ಮನೆಯಲ್ಲಿ ಪುಡಿ ಮಾಡಿರೋಂಥ ಧನಿಯಾ ಪುಡಿ, ಆಮೇಲೆ ನಮ್ಮದೇ ಆದ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಕಾಳುಮೆಣಸು ಪುಡಿ ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ ಕಲರ್ ಹಾಕ್ತಾ ಇದ್ದೀನಿ. ವೈಟ್ ಮೇಲೆ ಕಲರ್ ಹಾಕ್ತಾ ಇದ್ದೀವಿ. ಇದನ್ನೇ ಕಬಾಬ್ಗೆ ಗೋಬಿ ಮಂಚೂರಿಗೆಲ್ಲ ಯೂಸ್ ಮಾಡ್ತಾರೆ. ಈಗ ನೀವು ತಂದಿದ್ದೀರಾ, ನಿಮಗೋಸ್ಕರ ನಾನು ಒಂದು ಚೂರು ನೀರು ಹಾಕ್ಕೊಂಡು ಇವ್ರನ್ನ ಕಲಿಸ್ಕೊತೀನಿ. ನೋಡಿ ಕಲರ್ ಬರ್ತಾ ಇದೆ. ನೋಡಿ ವೀಕ್ಷಕರೇ, ಕಲರ್ ಹಾಕಿರುವಂತಹ ಕಬಾಬನ್ನು ಈಗ ಎಣ್ಣೆಗೆ ತೇಲಿಸ್ತಾರೆ. ಕಲರ್ ಆಗಿದೆಯಲ್ಲ, ಕೈ ತೊಳ್ಕೊಳ್ಳಿ ಸರ್, ಯಾವ ಮಟ್ಟಿಗೆ ಕಲರ್ ರಿಲೀಸ್ ಆಗುತ್ತೆ ನೋಡೋಣ. ಯಾವುದು ನೋಡಿ, ಈ ಥರ ಎಲ್ಲ ಬರಬಾರ್ದು. ಈ ಥರ ಎಲ್ಲ ಇದ್ದರೆ ಆರೋಗ್ಯಕ್ಕೆ ಭಾಳ ಡೇಂಜರ್. ಹೆಂಗೆ ತೊಳ್ಕೊಳ್ಳಿ, ಎಷ್ಟೇ ತೊಳ್ಕೊಳ್ಳಿ. ನೋಡಿ ಕಲರ್ ನೋಡಿ ವೀಕ್ಷಕರೇ, ಕಲರ್ ಕಬಾಬ್ ರೆಡಿ ಆಗಿದೆ, ನೋಡೋಣ ಸರ್. ಕಲರ್ ಕಬಾಬು ಇವಾಗ ತೆಗಿತೀನಿ, ತಟ್ಟೆಗೆ ಬಿಡ್ತೀನಲ್ಲ, ಆವಾಗ ಆರೋಗ್ಯ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.